ಕಮಲದಳಕ್ಕೆ ಸಿಎಂ ಡಿಕೆಶಿ ಖಡಕ್ ಕೌಂಟರ್. ಮೊನ್ನೆಯಷ್ಟೇ ಪ್ರಹ್ಲಾದ್ ಜೋಶಿ ಕುಮಾರಸ್ವಾಮಿ ಅವರೆಲ್ಲ ಡೆಲ್ಲಿಗೆ ಓಡುಹೋಗಿ ಎಲೆಕ್ಷನ್ ಕಮಿಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ರಲ್ವಾ. ಅಯ್ಯೋ, ಕರ್ನಾಟಕದಲ್ಲಿ ಎಸ್ಐಆರ್ ಪ್ರಕ್ರಿಯೆಯನ್ನ ಸದ್ಯಕ್ಕೆ ನಿಲ್ಲಿಸಿಬಿಡಿ ಅಂತ ಅಳಲು ತೋಡಿಕೊಂಡಿದ್ರು. ಇದಕ್ಕೆ ನಮ್ಮ ಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರೋ ಕೌಂಟರ್ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್. ವಿರೋಧ ಪಕ್ಷಗಳ ಪ್ರತಿಯೊಂದು ಆರೋಪಕ್ಕೂ ಒಂದೊಂದೇ ಪಾಯಿಂಟ್ ಇಟ್ಕೊಂಡು ಸಿಎಂ ಸಖತ್ ಟಾಂಗ್ ಕೊಟ್ಟಿದ್ದಾರೆ. ಮೊದಲನೇದಾಗಿ ಡಿಕೆಶಿ ಅವರು ಒಂದು ಸೀಕ್ರೆಟ್ ಓಪನ್ ಮಾಡಿದ್ದಾರೆ. ನೋಡಿ ಬಾಸ್, ಈ ಎಸ್ಐಆರ್ ಪ್ರಕ್ರಿಯೆ ಟೈಮ್ ಟೇಬಲ್ ಬಗ್ಗೆ ನಮಗೆ ಅಸಮಾಧಾನ ಇತ್ತು. ಅದಕ್ಕೆ ನಾವು ಕೋರ್ಟ್ಗೆ ಹೋಗಿದ್ವಿ. ಕೋರ್ಟ್ ತೀರ್ಪು ಕೂಡ ಕೊಟ್ಟಿದೆ. ಇಷ್ಟಿದ್ರೂ ನಾವು ಪ್ರಕ್ರಿಯೆಯನ್ನ ವಿರೋಧ ಮಾಡ್ತಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ನಾಗರಿಕನಿಗೂ ಮತದಾನದ ಹಕ್ಕು ಸಿಗಬೇಕು ಅನ್ನೋದು ನಮ್ಮ ಆಸೆ. ಅದಕ್ಕೆ ಅಲ್ವಾ ನಮ್ಮ ಕರ್ನಾಟಕ ಸರ್ಕಾರ ಚುನಾವಣಾ ಆಯೋಗದ ಜೊತೆ ಫುಲ್ ಕೈ ಜೋಡಿಸಿ ಸಪೋರ್ಟ್ ಮಾಡ್ತಿದೆ. ದೇಶದ ಬೇರೆ ಯಾವ ರಾಜ್ಯದಲ್ಲೂ ಇಷ್ಟೊಂದು ಕೋಆಪರೇಷನ್ ಕೊಟ್ಟ ಉದಾಹರಣೆ ಇಲ್ವಂತೆ. ಸರ್ಕಾರ ಜನರಿಗೆ ಹೇಳ್ತಿರೋದೊಂದೇ, ನಿಮ್ಮ ಮತದಾನದ ಹಕ್ಕು ನಿಮ್ಮ ಬದುಕಿನ ಹಕ್ಕು, ಅದನ್ನ ಉಳಿಸಿಕೊಳ್ಳೋಕೆ ಅಲರ್ಟ್ ಆಗಿರಿ ಅಂತ ಜಾಗೃತಿ ಮೂಡಿಸ್ತಿದೆ. ಆದ್ರೆ ಇದನ್ನ ನೋಡಿ ಅಪೋಸಿಷನ್ ಪಾರ್ಟಿಗಳಿಗೆ ಫುಲ್ ಹೊಟ್ಟೆ ಹೊರೆ, ಜೊತೆಗೆ ಭಯ ಕೂಡ ಶುರುವಾಗಿದೆ. ಈಗ ಬಿಜೆಪಿ ಜೆಡಿಎಸ್ ನವರು ಅಯ್ಯೋ ಕಾಂಗ್ರೆಸ್ನವರು ಅರ್ಜಿ ತುಂಬೋಕೆ ಹೆಲ್ಪ್ ಮಾಡ್ತಿದ್ದಾರೆ, ಅಕ್ರಮ ಮಾಡ್ತಿದ್ದಾರೆ ಅಂತ ರಚ್ಚೆ ಹಿಡಿದಿದ್ದಾರಲ್ಲ. ಅದಕ್ಕೆ ಡಿಕೆಶಿ ಸಖತ್ ಕ್ಲಾರಿಟಿ ಕೊಟ್ಟಿದ್ದಾರೆ. ಸ್ವಾಮಿ, ಚುನಾವಣಾ ಆಯೋಗವೇ ಎಲ್ಲ ಪಕ್ಷದವರಿಗೂ ಬೂತ್ ಮಟ್ಟದ ಏಜೆಂಟ್ಗಳನ್ನು ನೇಮಕ ಮಾಡೋಕೆ ಅಫಿಷಿಯಲ್ ಆಗಿ ಪರ್ಮಿಷನ್ ಕೊಟ್ಟಿದೆ. ಕಾಂಗ್ರೆಸ್ ಮಾಡಿದೆ, ಬಿಜೆಪಿ ಮಾಡಿದೆ, ಇತ್ತ ದಳದವರು ಮಾಡಿದ್ದಾರೆ. ಇದನ್ನ ಜನರಿಗೆ ಹೆಲ್ಪ್ ಮಾಡೋಕೆ ಸಂಘ ಸಂಸ್ಥೆಗಳಿಗೂ ಅವಕಾಶವಿದೆ. ಅಧಿಕಾರಿಗಳು ಆಯೋಗದ ಗೈಡ್ಲೈನ್ಸ್ ಪ್ರಕಾರವೇ ಕೆಲಸ ಮಾಡ್ತಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ಗೊಂದಲ ಎಲ್ಲಿದೆ? ಆಕ್ಚುಲಿ ಇವರಿಗೆ ಚುನಾವಣಾ ಆಯೋಗದ ಮೇಲೆಯೇ ನಂಬಿಕೆ ಹೋದ ಹಾಗಿದೆ. ಅದಕ್ಕೆ ಇದನ್ನ ರದ್ದು ಮಾಡಿ ಅಂತಿದ್ದಾರೆ ಅಂತೇಳಿ ಡಿಕೆ ಶಿವಕುಮಾರ್ ತಿವಿದಿದ್ದಾರೆ. ಇನ್ನ ಜನರಿಗೆ ಡಾಕ್ಯುಮೆಂಟ್ ಸಿಗುತ್ತಿಲ್ಲ ಅನ್ನೋ ಕಂಪ್ಲೇಂಟ್ಗೆ ಸರ್ಕಾರ ಒಂದು ಸೂಪರ್ ಐಡಿಯಾ ಮಾಡಿದೆ. ರಾಜ್ಯದಲ್ಲಿ ಸುಮಾರು 4.5 ಕೋಟಿ ಜನ ಜಾತಿ ಪ್ರಮಾಣ ಪತ್ರ ತಗೊಂಡಿದ್ದಾರೆ. ಇದನ್ನೆಲ್ಲ ಆನ್ಲೈನ್ ನಲ್ಲಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಗವರ್ಮೆಂಟ್ ಫೆಸಿಲಿಟಿ ಮಾಡಿಕೊಟ್ಟಿದೆ. ಅಷ್ಟೇ ಅಲ್ಲ, ನಿವಾಸದ ದೃಢೀಕರಣ ಪತ್ರ ಅಂದ್ರೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡೋಕೆ ಉಪ ತಹಸೀಲ್ದಾರ್ಗೆ ಪವರ್ ಕೊಟ್ಟಿದ್ದಾರೆ. ಇನ್ನು ತುಂಬಾ ಜನ ಹಳೆ ವೋಟರ್ ಐಡಿ ಇಲ್ಲ ಅಂತ ತಲೆ ಕೆಡಿಸ್ಕೊಳ್ತಿದ್ದಾರಲ್ಲ. 2002ನೇ ಇಸವಿಯ ಮತಪತ್ರದ ದಾಖಲೆಯನ್ನ ಕೂಡ ಆನ್ಲೈನ್ ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಯಾರದ್ದು ವೋಟ್ ಮಿಸ್ ಆಗಬಾರ್ದು ಅಂತ ಸರ್ಕಾರ ಎಲ್ಲ ಬ್ಯಾಕಪ್ ರೆಡಿ ಮಾಡಿದೆ. ಇದೆಲ್ಲದರ ಮಧ್ಯೆ ವಿರೋಧ ಪಕ್ಷದ ನಾಯಕರು ಲೇಟೆಸ್ಟ್ ಆಗಿ ಹಿಡಿದುಕೊಂಡಿರೋ ರಾಗ ಏನಪ್ಪಾ ಅಂದ್ರೆ, ಇಲ್ಲಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಬಂದು ವೋಟರ್ ಲಿಸ್ಟ್ ಗೆ ಸೇರ್ಕೊಂಡಿದ್ದಾರೆ ಅಂತ. ಇದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಎಂತ ಡೈರೆಕ್ಟ್ ಪ್ರಶ್ನೆ ಕೇಳಿದ್ದಾರೆ ಗೊತ್ತಾ? ಅಲ್ಲ ಸ್ವಾಮಿ, ವಿರೋಧ ಪಕ್ಷದ ನಾಯಕರೇ, ನಿಮ್ಮ ಕೈಯಲ್ಲೇ ಇಷ್ಟು ದಿನ ಅಧಿಕಾರ ಇತ್ತಲ್ಲಪ್ಪ. ಕೇಂದ್ರದಲ್ಲೂ ನಿಮ್ಮದೇ ಸರ್ಕಾರವಿದೆ, ರಾಜ್ಯದಲ್ಲೂ ನೀವೇ ಅಧಿಕಾರ ನಡೆಸಿದ್ರಿ. ಆವಾಗ ಈ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಯಾಕೆ ಓಡಿಸ್ಲಿಲ್ಲ? ಆಗ ನಿಮ್ಮ ಕೈಯನ್ನ ಯಾರು ಕಟ್ಟಿ ಹಾಕಿದ್ರು ಅಂತ ಖಡಕ್ ಪ್ರಶ್ನೆ ಎತ್ತಿದ್ದಾರೆ. ಅಧಿಕಾರದಲ್ಲಿದ್ದಾಗ ಸುಮ್ಮನಿದ್ದು ಈಗ ಎಲೆಕ್ಷನ್ ಲಿಸ್ಟ್ ಕ್ಲೀನ್ ಆಗ್ತಿದ್ದ ಹಾಗೆ ಬಾಂಗ್ಲಾ ವಲಸಿಗರು ಅಂತ ಡ್ರಾಮಾ ಮಾಡ್ತಿದ್ದಾರೆ ಅನ್ನೋದು ಸಿಎಂ ಮಾತಿನ ಡೈರೆಕ್ಟ್ ಮೀನಿಂಗ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಒಂದು ಕಡೆ ಬಿಜೆಪಿ ಜೆಡಿಎಸ್ ಸಿಕ್ಕಾಪಟ್ಟೆ ಇನ್ಸೆಕ್ಯೂರ್ ಆಗಿ ಡೆಲ್ಲಿವರೆಗೂ ಕಂಪ್ಲೇಂಟ್ ತಗೊಂಡು ಹೋಗಿದ್ದಾರೆ. ಇತ್ತ ಸ್ಟೇಟ್ ಗೌರ್ಮೆಂಟ್ ಮಾತ್ರ ನಾವು ಜನರಿಗೆ ಜಾಗೃತಿ ಮೂಡಿಸ್ತಾನೆ ಇರ್ತೀವಿ, ಯಾರ ವೋಟ್ ಅನ್ನು ಡಿಲೀಟ್ ಮಾಡಕ್ ಬಿಡಲ್ಲ ಅಂತ ಅಖಾಡದಲ್ಲಿ ಗಟ್ಟಿಯಾಗಿ ನಿಂತಿದೆ. ಹಾಗಾದ್ರೆ ನಿಮ್ಗೆ ಅನ್ಸುತ್ತೆ ಫ್ರೆಂಡ್ಸ್, ಈ ವೋಟರ್ ಲಿಸ್ಟ್ ಪರಿಷ್ಕರಣೆಯಲ್ಲಿ ನಿಜವಾಗ್ಲೂ ರಾಜಕೀಯ ನಡೀತಿದ್ಯಾ ಅಥವಾ ತಳಮಟ್ಟದ ಜನರಿಗೆ ಜಾಗೃತಿ ಮೂಡಿಸ್ತಿರೋ ಕಾಂಗ್ರೆಸ್ ಕೆಲಸ ಸರಿಗಿದ್ಯಾ? ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂತಹದ್ದೇ ಇಂಟ್ರೆಸ್ಟಿಂಗ್ ಪೊಲಿಟಿಕಲ್ ಅನಾಲಿಸಿಸ್ಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.